ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ನಡೆಯುತ್ತಾ ಗ್ಯಾಂಗ್ ವಾರ್. ಡಿ ಗ್ಯಾಂಗ್ ಮೇಲೆ ಹಲ್ಲೆ ಮಾಡೋದಕ್ಕೆ ರೆಡಿ ಆಗಿದೆಯಾ ಡಿ ಫ್ಯಾನ್ಸ್ ಗ್ಯಾಂಗ್? ರಿಮಾಂಡ್ ರಿಪೋರ್ಟ್ ನಲ್ಲಿ ಸ್ಫೋಟಕ ವರದಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. ಡಿ ಗ್ಯಾಂಗ್ ಜೈಲಿಗೆ ಹೋಗ್ತಾ ಇದ್ದಂತೆ ಹಲ್ಲೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ನ ಕೆಲ ಅಭಿಮಾನಿಗಳು ಜೈಲಿನಲ್ಲಿದ್ದಾರೆ. ಈ ವಿಚಾರಣಾಧೀನ ಖೈದಿಗಳಿಂದ ಡಿ ಗ್ಯಾಂಗ್ ಮೇಲೆ ಹಲ್ಲೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಡಿ ಗ್ಯಾಂಗ್ ನ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಈ ಒಂದು ಹಲ್ಲೆ ನಡೆಯುತ್ತೆ ಅನ್ನೋದು ಗೊತ್ತಾಗಿ ಡಿ ಗ್ಯಾಂಗ್ ನ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ನಡೆಯುತ್ತಾ ಹಾಗಾದ್ರೆ ಗ್ಯಾಂಗ್ ವಾರ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡಿದೆ. ಡಿ ಗ್ಯಾಂಗ್ ಮೇಲೆ ಹಲ್ಲೆ ಮಾಡೋದಕ್ಕೆ ಡಿ ಫ್ಯಾನ್ಸ್ ಗ್ಯಾಂಗ್ ರೆಡಿ ಆಗಿದ್ದಾರೆ. ರಿಮಾಂಡ್ ರಿಪೋರ್ಟ್ ನಲ್ಲಿ ಸ್ಫೋಟಕ ವರದಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. ಡಿ ಗ್ಯಾಂಗ್ ಜೈಲಿಗೆ ಹೋಗ್ತಾ ಇದ್ದಂತೆ ಹಲ್ಲೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ನ ಕೆಲ ಅಭಿಮಾನಿಗಳು ಜೈಲಿನ ಒಳಗಡೆ ಇದ್ದಾರೆ. ಈ ವಿಚಾರಣಾಧೀನ ಖೈದಿಗಳಿಂದ ಡಿ ಗ್ಯಾಂಗ್ ಮೇಲೆ ಹಲ್ಲೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಡಿ ಗ್ಯಾಂಗ್ ನ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಸಹಜವಾಗಿ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ದರ್ಶನ್ ಮತ್ತು ಅವರ ಗ್ಯಾಂಗ್ ಮಾಡಿರುವಂತಹ ಕೃತ್ಯದ ಬಗ್ಗೆ ಸಿಕ್ಕಾಪಟ್ಟೆ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ. ಇದೆಲ್ಲದರ ನಡುವೆ ದರ್ಶನ್ ಅವರನ್ನು ಕೂಡ ಇದರಲ್ಲಿ ಸಿಕ್ಕಾಕಿಸ್ಬಿಟ್ರಲ್ಲ ಅವರ ಗ್ಯಾಂಗಿನ ಹುಡುಗರೆ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ಗೆ ಕೋಪ ಇದೆ ಆ ಗ್ಯಾಂಗ್ ಮೇಲೆ. ಹಾಗಾಗಿನೇ ದರ್ಶನ್ ಮತ್ತು ಅವರ ಸಹಚರರೇನಿದಾರಲ್ಲ ಅವರ ಸಹಚರರ ಮೇಲೆ ದರ್ಶನ್ ಫ್ಯಾನ್ಸ್ ಮುಗಿಬೀಳುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೆಲವೊಂದಿಷ್ಟು ಜನ ದರ್ಶನ್ನ ಕೆಲ ಅಭಿಮಾನಿಗಳು ಜೈಲಿನಲ್ಲಿ ಇದ್ದಾರೆ ಈಗಾಗಲೇ. ಹಾಗಾಗಿನೇ ಆ ವಿಚಾರಣಾಧೀನ ಖೈದಿಗಳು ಡಿ ಗ್ಯಾಂಗ್ ಮೇಲೆ ಹಲ್ಲೆ ಮಾಡುವಂತ ಸಾಧ್ಯತೆ ಇದೆ ಕೋಪದಿಂದ. ಇದರಿಂದ ಇವೆಲ್ಲ ವಿಚಾರ ಗೊತ್ತಾಗಿ ಪೊಲೀಸರು ಡಿ ಗ್ಯಾಂಗ್ ನ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.